ನಮಸ್ತೆ. ಇಲ್ಲಿ ನೋಡಿ, ನಾನು ಮಳೆಗಾಲದಲ್ಲಿ ಮಲೆನಾಡಿನ ಮನೆಗಳಲ್ಲಿ ತಯಾರಾಗ್ತಕ್ಕಂತಹ ವಿಶೇಷವಾದ ಊಟದ ಥಾಲಿಯೊಂದಿಗೆ ಬಂದಿದ್ದೀನಿ. ಇದರಲ್ಲಿ ಮಾಡಿರ್ತಕ್ಕಂಥದ್ದು ಕೆಲವೇ ಐಟಮ್ಸ್ಗಳು. ಮಳೆಗಾಲದಲ್ಲಿ ಮಲೆನಾಡಲ್ಲಿ ವೆರೈಟಿ ಅಡುಗೆಗಳು ತಯಾರಾಗ್ತವೆ. ಮೊದಲನೆಯದಾಗಿ ಪತ್ರೊಡೆ, ಕೆಸುವಿನ ಎಲೆಯಿಂದ ಮಾಡಿರ್ತಕ್ಕಂತಹ ಪತ್ರೊಡೆ. ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ. ಪತ್ರೊಡೆ ಮಾಡೋದು ಹೇಗೆ ಅಂತ ರುಚಿ ಅಭಿರುಚಿಲಿದೆ, ವಿಡಿಯೋ ಇದೆ ನೋಡಿ. ಹಾಗೆ ಇನ್ನೊಂದು ಅಥೆಂಟಿಕ್ ಮಲೆನಾಡಿನ ಬ್ರಾಹ್ಮಣರ ಮನೆಯ ಅಡಿಗೆ ಇದು, ಅನಾನಸ್ಸಿನ ಕಾಯಿ ರಸ, ಪೈನಾಪಲ್ ಸ್ವೀಟ್ ಕರಿ. ಇದು ಸಹ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಮಾನ್ಸೂನ್ ಸೀಸನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಟೈಮಲ್ಲೂ ಮಾಡಿ ಸವಿತಕ್ಕಂತಹ ಪದಾರ್ಥ. ಇನ್ನೊಂದು ಮಳೆಗಾಲದ ಅಥೆಂಟಿಕ್ ಅಡುಗೆ, ಕಳಲೆಯಿಂದ ಮಾಡಿರ್ತಕ್ಕಂತಹ ಕೂಟು. ಕಳಲೆ ಹಾಗೂ ಕಪ್ಪು ಕಡಲೆ ಹಾಕಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಮಲೆನಾಡಿನ ಮಳೆಗಾಲದ ವಿಶೇಷ ಅಡುಗೆ, ಮಾಡಿ ತಿನ್ನಲೇಬೇಕಾದಂತಹ ಅಡುಗೆ, ಕೆಸುವಿನ ಸೊಪ್ಪಿನ ಮುದ್ದುಳಿ. ಕೆಸುವಿನ ಸೊಪ್ಪಿನ ಮುದ್ದುಳಿನ ಅಮಟೆಕಾಯಿ ಹಾಕಿ ಮಾಡಿರೋ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ನೋಡಿ. ಹಾಗೆ ಹಲಸಿನ ಹಣ್ಣಿನ ಮುಳುಕ. ಮಲೆನಾಡು ಮಳೆಗಾಲ ಹಲಸಿನ ಹಣ್ಣು ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ಹಲಸಿನ ಹಣ್ಣನ್ನು ಅಕ್ಕಿ ಜೊತೆ, ಅಂದರೆ ನೆನೆಸಿದ ಅಕ್ಕಿ ಜೊತೆ ಕಡಿದುಬಿಟ್ಟು ಬೆಲ್ಲ, ಏಲಕ್ಕಿ, ಒಂದು 4 ಕಾಳು ಮೆಣಸು, ಒಂದು ಸ್ವಲ್ಪ ಕಾಯಿ ಹಾಕಿ ರುಬ್ಬಿಬಿಟ್ಟು ಮುಳುಕನ ಕರೆದಿರ್ತಕ್ಕಂಥದ್ದು. ತಿಂದು ನೋಡಿ, ಅದ್ಭುತವಾಗಿರುತ್ತೆ. ಹಲಸಿನ ಹಣ್ಣಿನ ಐಸ್ ಕ್ರೀಮು, ಕಡುಬಿನ ರೆಸಿಪಿ ಹಾಕಿದ್ದೀನಿ. ಮುಂದೆ ಮುಳುಕದ ರೆಸಿಪಿನೂ ಹಾಕ್ತೀನಿ, ಮಾಡಿ ನೋಡಿ. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದು ಐಟಮ್ಸ್ ಮಾತ್ರ ಇಲ್ಲಿ ಇವೆ. ಬೇಕಾದಷ್ಟು ಐಟಮ್ಸ್ ಮಾಡ್ತೀವಿ, ವಿಶೇಷ ಪದಾರ್ಥಗಳು ಸಿಗ್ತವೆ ಮಳೆಗಾಲದಲ್ಲಿ, ಅದರಿಂದ ವಿಶೇಷ ಅಡುಗೆ ಮಾಡ್ತೀವಿ. ಆದಾಗೆಲ್ಲ ವಿಡಿಯೋ ಹಾಕ್ತಾ ಇರ್ತೀನಿ, ನೋಡಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್.